ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕರ್ಷಕ ಲೋಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿತಾ ಆಕರ್ಷ್. ಇವತ್ತು ಒರ್ಲ್ಯಾಂಡೋ ಕನ್ನಡ ಸಂಘದಲ್ಲಿ ಯುಗಾದಿ ಸಂಭ್ರಮ ನಡೀತಾ ಇದೆ. ಸೊ ಬನ್ನಿ, ಇಲ್ಲಿ ಪ್ರಿಪರೇಷನ್ಸ್ ಎಲ್ಲ ಹೇಗೆ ಆಗ್ತಾ ಇದೆ, ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬರ್ತಾರೆ, ಏನೆಲ್ಲ ಪ್ರೋಗ್ರಾಮ್ ಇದೆ ಅಂತ ನೋಡೋಣ. ಹಾಗೆ ಹಬ್ಬದೂಟ ಅಂತೂ ಮಿಸ್ ಮಾಡ್ಲೇಬಾರ್ದು. ಬನ್ನಿ ಬನ್ನಿ, ಬೇಗ ಹೋಗೋಣ. ಸಂಜೆ 4 ಗಂಟೆಯಿಂದ ಪ್ರೋಗ್ರಾಮ್ ಶುರು ಅಂತ ಹೇಳಿದ್ರಿಂದ ಮಧ್ಯಾಹ್ನದಿಂದಲೇ ಎಲ್ಲಾ ಪ್ರಿಪರೇಷನ್ ನಡೀತಾ ಇದೆ. ಯುಗಾದಿ ವಿಶೇಷ ಬೇವು ಬೆಲ್ಲ ಕೂಡ ಇಟ್ಟಿದ್ದಾರೆ. ಹಾಗೆ ಫೋಟೋ ಬೂತ್, ಸ್ಟೇಜ್ ಡೆಕೋರೇಷನ್ಸ್ ಕೂಡ ಮಾಡಿದ್ದಾರೆ. ಎಲ್ಲಾ ಅರೇಂಜ್ಮೆಂಟ್ಸ್ ಆಗ್ತಾ ಆಗ್ತಾ ಹಬ್ಬದ ಕಳೆ ಬರ್ತಾ ಇದೆ. ಕನ್ನಡತನದ ಜೊತೆಗೆ ಹಬ್ಬದ ಸಂಸ್ಕೃತಿ ಸೇರಿ ಯುಗಾದಿ ಸಂಭ್ರಮಕ್ಕೆ ಪ್ರಿಪರೇಷನ್ ಜೋರಾಗಿ ಇತ್ತು. ಈ ಯುಗಾದಿ ಸಂಭ್ರಮ ಕಾರ್ಯಕ್ರಮದ ವಿಶೇಷ ಅಂದ್ರೆ ಮುಖ್ಯ ಅತಿಥಿಗಳಾಗಿ ಜಿ ಸರಿಗಮಪ ವಿನ್ನರ್ ಸುಪ್ರಿಯಾ ಜೋಶಿ, ಬಾಲಿಸ್ಟರ್ ಫೇಮ್ ವಸಂತ ಶಶಿ ಹಾಗೆ ಫೇಮಸ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪವನ್ ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಎಲ್ಲರೂ ಸೇರ್ತಿದ್ದ ಹಾಗೆ ಪ್ರಾರ್ಥನೆಯಿಂದ ಪ್ರೋಗ್ರಾಂ ಶುರು ಆಯಿತು. ಗಜಾನನ ಮಾಡುವೆ ವರರಂಗ ವಿಠಲನ ಸ್ಮರಣೆಯ ಮಾಡುವೆ ವರರಂಗ ವಿಠಲನ ವರರಂಗ ವಿಠಲನ ಸ್ಮರಣೆಯ ಮಾಡುವೆ ಕೈ ಬಿಡ. ಮುಖ್ಯ ಅತಿಥಿಗಳಿಂದ ದೀಪ ಬೆಳಗೋದರ ಮೂಲಕ ಯುಗಾದಿ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಅದಾದ್ಮೇಲೆ ವಸಂತ ಶಶಿ ಅವರ ಭಕ್ತಿಗೀತೆಗಳ ಗಾಯನಕ್ಕೆ ಭರತನಾಟ್ಯ ಕಲಾವಿದೆ ಖುಷಿಯವರ ನೃತ್ಯ ಜೊತೆಯಾಗಿದ್ದು ಕಾರ್ಯಕ್ರಮದ ಕಳೆ ಹೆಚ್ಚಿಸಿತು. ಒಂದು ಹಾಗೆ ಒರ್ಲ್ಯಾಂಡೋ ಕನ್ನಡ ಸಂಘದ ಸದಸ್ಯರಾಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ವಸಂತ ಶಶಿ.
वृत्तिशूलतात्रम् सत्यं प्रभावदिव्यं प्रकाशमन्त्रस्वरूपमात्रम् सच्चित्रमाणो मूलं प्रमेयो अहं ब्रह्मास्मि अहं ब्रह्मास्मि ಹೀಗೆ ಸಂಗೀತದ ಅಲೆ ಎಲ್ಲಾ ಕಡೆ ಬರ್ತಿದ್ದಂಗೆ ಜನ ಕೂಡ ಸೇರೋದಕ್ಕೆ ಶುರು ಆಯ್ತು. ಮೊದ್ಲೇ ಕನ್ನಡದವರು ಕಡಿಮೆ ಇರೋ ಈ ಒರ್ಲ್ಯಾಂಡೋದಲ್ಲಿ ಯುಗಾದಿ ಆಚರಣೆ ಅಂತ ಎಲ್ಲರೂ ಸೇರಿದ್ದು ನೋಡಿ ತುಂಬಾನೇ ಖುಷಿ ಆಯ್ತು. ಫ್ರೆಂಡ್ಸ್, ಫ್ಯಾಮಿಲಿ, ಫೋಟೋ ಸೆಷನ್ ಜೊತೆಗೆ ಬಹಳಷ್ಟು ಜನ ಹೊಸ ಪರಿಚಯ ಕೂಡ ಆಯ್ತು. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಯ್ ಸುಪ್ರಿಯಾ, ವೆಲ್ಕಮ್ ಟು ಒರ್ಲ್ಯಾಂಡೋ ಕನ್ನಡ ಸಂಘ. ಸೊ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಈಗ ತಾನೇ ನಾನು ಬಂದೆ ಇಲ್ಲಿ ವೆನ್ಯೂಗೆ ಆ್ಯಂಡ್ ವೆರಿ ಎಕ್ಸೈಟೆಡ್ ಟು ಪರ್ಫಾರ್ಮ್. ನೋಡೋಣ, ಐ ಹೋಪ್ ಜನ ಎಲ್ಲ ಎಂಜಾಯ್ ಮಾಡ್ತಾರೆ ನನ್ನ ಪರ್ಫಾರ್ಮೆನ್ಸಸ್ನ. ಸೊ ನಾವು ಕೂಡ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಪರ್ಫಾರ್ಮೆನ್ಸ್ಗೆ. ವೆಲ್ಕಮ್ ಟು ಒರ್ಲ್ಯಾಂಡೋ ಕನ್ನಡ ಸಂಘ. ಜಿ ಸರಿಗಮಪದ ವಿನ್ನರ್, ಟ್ಯಾಲೆಂಟೆಡ್ ಸಿಂಗರ್ ಆದ ಸುಪ್ರಿಯಾ ಜೋಶಿ ಅವರ ಹಾಡಿಂದ ಯುಗಾದಿ ಸಂಭ್ರಮದ ಸಂಗೀತ ಸಂಜೆ ಡಿವೋಷನ್ ಇಂದ ಶುರುವಾಗಿ ಮೆಲೋಡಿಯಸ್ ಆಗಿತ್ತು. ಖುಷಿ ಆಯಿತು ಬಂದು. ಹೋಪ್ ಯು ಆಲ್ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ಕಾರ್ಯಕ್ರಮ. महासूर्यचन्द्रात्रिनेत्रं पवित्रं महागाढविनिरान्तकं सूरकात्रं महाकान्तिबीजं महादेव्यतेजं भवनीसमेतं भजे मञ्जुनाथो नमः शङ्कराय च अयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं मद्वैत
समं चतुर्धनि संगमं पंचभूतात्मकं षट्शत्रुनाशकं सप्तस्वरेश्वरौ अष्टसिद्धीश्वरौ नवरसमनोहरौ दशदिशासु विमलम् एकादशोज्ज्वलम् एकनाथेश्वरं प्रस्तुतिवशङ्करं प्रणतजनकिङ्करो दुर्जनभयङ्करो सज्जनशुभङ्करो प्राणिभवतारकं प्रकृतिनिधकारकं भुवनभव्यभवदायकं भाग्यात्मकं विरक्षकम् ईशं सुरेशं दृशेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रपाशं महाहर्षवर्ष प्रवर्षं सुशीर्षं नमो हराय च स्वरहराय च पुरहराय च रुद्राय च भद्राय च इन्द्राय च नित्याय च निर्मित्राय च महाप्राणदीपं शिवं शिवं भजे मञ्जुनाथं शिवं शिवं ओंकार हिंकार श्रीकार ऐंकार मंत्रबीजाक्षरम् ईश्वरम् उद्वेदमाद्यं यजुर्वेदवेद्यं कामप्रतीतं अथर्वप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विरुद्धं सुसिद्धं नकारं मकारं श्रीकारं मकारं यकारं निराकार साकार सारं महाकालकालं महानीलकण्ठं महानन्दनन्दं महाटाटहासं जटाजूटरङ्गैकगङ्गासुचित्रं प्रलद्पुत्रनेत्रं सुमित्रं सुभद्रं महाकाशभासं महाबाललिङ्गं महाभद्रवर्णं सुवर्णाप्रवर्णं सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनम् उज्जयिनिपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं वामलिङ्गेश्वरं काशीविश्वेश्वरं परमकृष्णेश्वरं कैवकादेश्वरं नागलिङ्गेश्वरं श्रीकेदारलिङ्गेश्वरम् अग्निलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रपरपरं च
ನೆಕ್ಸ್ಟ್ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿ ಫೇಮಸ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪವನ್ ವೇಣುಗೋಪಾಲ್ ಅವರನ್ನ ವೆಲ್ಕಮ್ ಮಾಡಿದ್ವಿ. ಶುಭಾಶಯಗಳು. ಓಕೆ. ಆರ್ಲ್ಯಾಂಡೋ ಕನ್ನಡ ಕೂಟ ನನಗೆ ಕಳಿಸಿದ್ದಾರೆ. ಹೌದಾ? ಅಮೆರಿಕಾಗೆ ಫಸ್ಟ್ ಟೈಮ್ ನಾನು ಬಂದಿರೋದು. ಡಂಕಿ ರೂಟಲ್ಲಿ ಬಂದಿದ್ದೀನಿ. ತುಂಬ ಸುಸ್ತಾಗ್ಬಿಟ್ಟಿದೆ ಮೇಡಮ್. ಈ ಜೆಟ್ ಲ್ಯಾಗು ಇಂಜಿನಿಯರಿಂಗ್ ಅಲ್ಲಿ ಬ್ಯಾಕ್ಲಾಗ್ ಆದಂಗೆ ಆಗ್ಬಿಟ್ಟಿದೆ. ಒಳ್ಳೆ ಚೆನ್ನೈ ಇದ್ದಂಗಿದೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಒರ್ಲ್ಯಾಂಡೋ ಏನ್ ಮೇಡಮ್? ಚೆನ್ನಾಗಿತ್ತು. ವಿಡಿಯೋ ಆಫ್ ಆದ್ಮೇಲೆ ನಿಜ ಹೇಳ್ತೀವಿ. ಏನೇನ್ ಬೇಕೋ ಅದನ್ನ ಕೊಟ್ಬಿಡೋಣ. ತುಂಬಾ ಚೆನ್ನಾಗಿದೆ. ನಮ್ಮ ಯುಗಾದಿ ಸಂಭ್ರಮ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಇವರು ಪ್ರಸಿದ್ಧ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪವನ್ ವೇಣುಗೋಪಾಲ್ ಅವರನ್ನ ಕರೆಯುವಂಥ ಸಮಯ. ಸೊ ಅವ್ರ ಬಗ್ಗೆ ಒಂದು ಕಿರುಪರಿಚಯ. ಪವನ್ ಅವರು ಫಸ್ಟ್ ಹೇಳಿದ್ರಿ ಅಲ್ವಾ, ಫಸ್ಟ್ ಅವ್ರದ್ದು ಸ್ಟ್ಯಾಂಡಪ್ ಕಾಮಿಡಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದಾಗ ಹೇಳಿದ್ರು, ಅಯ್ಯೋ ಆರ್ಲಾಂಡೋ ಮೇಡಮ್ ನಾನು ಬರಲೇಬೇಕು, ಅಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಎಲ್ಲ ಇದೆ, ಯಾಕೆ ಹೇಳಿ ಅವರು ಹಂಗೆ ಹೇಳಿದ್ರು ಅಂತ ಯಾರಿಗಾರು ಗೊತ್ತಿದೆಯಾ? ಯಾಕೆಂದರೆ ವೇಣುಗೋಪಾಲ್ ಅವ್ರ ತಂದೆಯವರು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಸಿಲ್ವರ್ ಸ್ಕ್ರೀನ್ನ. ಅವರ ಮಗ ಇವರು. ಸೊ ಹಾಗಾಗಿ ಅವರಿಗೆ ತುಂಬ ಇಂಟ್ರೆಸ್ಟು. ಆರ್ಲ್ಯಾಂಡೋ ಅಂದರೆ ನಾವು ಫಸ್ಟ್ ಅಲ್ಲಿಗೆ ಬರೋದು ಮೇಡಮ್ ಅಂತ ಹೇಳಿ ಫಸ್ಟು ಅಲ್ಲಿಗೆ ಬಂದರು. ಹಾಗಾಗಿ ನಮ್ಮೆಲ್ಲರ ಪರವಾಗಿ ನಮಗೂ ಆರ್ಲ್ಯಾಂಡೋಗೂ ಮೊದಲನೇದು ಈ ಥರ ಹಾಸ್ಯ ರುಚಿ ಬೇರೆ ಇಲ್ಲ. ಕೊಂಡೂರು ದಡ್ಡರಲ್ಲ. ಥ್ಯಾಂಕ್ ಯು. ಅಲ್ಲ ಪೇಮೆಂಟ್ ಆಗಿಲ್ಲ ಅನ್ಸುತ್ತೆ ಆಡಿಯೋದವ್ರಿಗೆ. ಲೇ ಮಾಡ್ಕೊಂಡು ಹೋಯ್ತಾನೆ ಅವ್ರೆ. ಒಬ್ಬ ಸ್ಪೇಸ್ ಬಾಗ್ ಹೊಡ್ತಿದ್ದಾರೆ. ಗುಡ್ ಟು ಬಿ ಹಿಯರ್. ನೈಸ್ ನೈಸ್. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಗ. ಮೈ ಗಾಡ್. ಪಾಪ ಕೆಲವು ಮಕ್ಳಿಗೆಲ್ಲ ಇದು ಯಾಕೋ ಈ ತರ ಈವೆಂಟ್ಸ್ ಬರಕ್ ಬೋರಿಂಗ್ ಆಗ್ಬಿಟ್ಟಿದೆ ನಿಜ. ಕೆಲ್ಸಕ್ಕೆ ಹೋಗಿ ಬಂದು ಆ KGF ಫಿಲಮ್ ಅಲ್ಲಿ ಆ ಸ್ಲೇವ್ಸ್ ಇರ್ತಾರಲ್ಲ ಹಂಗಾಗ್ಬಿಡುತ್ತಾರೆ. ಡೈಲಿ ಹೋಗೋದು ಲಾಗಿನ್ ಮಾಡೋದು ಈಗ ಬರೋದು. ಪಾಪ ಮನೇಲೂ ಲಾಗಿನ್ ಮಾಡಬೇಕು, ಆಫೀಸಲ್ಲೂ ಲಾಗಿನ್ ಮಾಡಬೇಕು. ಆ ತರ ಆಗ್ಬಿಡುತ್ತೆ. ಇಲ್ಲ ಅಂತ ಇಲ್ಲ ಮೇಡಮ್, ಸುಮ್ಮನೆ ಮೇಡಮ್ ನೋಡಿ ಮೇಡಮ್ ಹೌದು ನೀವೆಲ್ಲ ಮುಂದೆ ನಾಟ್ಕೋಬಹುದು. ಗಾಳಿ ಬರಕ್ಕೆ ಬೇಕು ಕೈತಾನ್ ಫ್ಯಾನು, ಸಾಯೋವರೆಗೂ ಸಾಥ್ ಕೊಡೋನು RCB ಫ್ಯಾನ್. ಇನ್ನೊಂದು ಹಾಡ್ಕೊಂಡು ಕವಿತೆ ಇದೆ ಅಂತಲ್ಲ, ನೆಕ್ಸ್ಟ್ ಬರುತ್ತೆ. ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ, ಮಾಡಂಗಿದ್ರೆ ಯಾವತ್ತಿದ್ರು ಇಂಜಿನಿಯರಿಂಗ್ ಮಾಡು. ನಿಜವೂ ಜೆಟ್ ಸ್ಪ್ರೇ ಇಲ್ಲದೆ ಜೀವನ ನೆಮ್ಮದಿಯಾಗಿ ಇರಕ್ಕಾಗದೇ ಇಲ್ಲ. ಪೇಪರಲ್ಲಿ ಎಲ್ಲ ಕೆಲಸ ಮುಗ್ಸಕ್ಕಾಗಲ್ಲ. ಅದು ಇಲ್ಲಿದು ಮಸಾಜು ಮಾಡುತ್ತೆ ಮೇಡಮ್ ಏನೋ ಹೇಳ್ತಾರೆ. ನಿಜವೂ ಜೆಟ್ ಸ್ಪ್ರೇ ಇಲ್ಲದೆ ಬೇರೆ ಗಂಟೆಲಿ ಜೀವನನೇ ಹಾಳದು. ಪೇಪರಲ್ಲಿ ಆಗಲ್ಲ ಎಲ್ಲ ಕೆಲಸ. ಇವಾಗ ನಿಮಗೇನೆ ಮಸಾಲೆ ರುಬ್ಬಿರೋ ಮಿಕ್ಸಿಗೆ ನಾನು ಪೇಪರ್ ಕೊಟ್ಟು ಕ್ಲೀನ್ ಮಾಡು ಅಂತೀನಿ. ಒಂದು ತಿಂಗಳು ಟೈಮ್ ಕೊಡ್ತೀನಿ, ಆಗುತ್ತೆ ಕ್ಲೀನ್ ಮಾಡಕ್ಕೆ 100%. ಆಗಲ್ಲ. ಅದಕ್ಕೆ ನಾನು ಯಾರನ್ನ ಮೀಟ್ ಮಾಡಿದ್ರು ಅಷ್ಟೇ, ಶೇಕ್ ಹ್ಯಾಂಡ್ ಕೊಡಕ್ ಹೋದ್ರೆ ನಂಗೆ ಶೇಕ್ ಹ್ಯಾಂಡ್ ಕೊಡಕ್ ಮನ್ಸೇ ಗೊತ್ತಾ ಇಲ್ಲ. ಅಯ್ಯೋ ಇವ್ರು 70% ಆಗೋಯ್ತು, 50% ಆಗೋಯ್ತು ಗೊತ್ತಿಲ್ವೇ. 360 ಆಗುತ್ತೆ. ಕರೆಕ್ಟಾಗಿ ಹೇಳಿದೆ. ಅಲ್ಲ ನನಗೆ ಅದಕ್ಕೆ ಯಾರನ್ನ ಬಂದ್ಬಿಟ್ಟು ಏನ್ ಮೇಡಮ್ ಏನೋ ಮಾತಾಡ್ಬೇಕಾ, ಜೆಟ್ ಸ್ಪ್ರೇ ಟಾಪಿಕ್ ಬಂದು ನಾವು ಮಾತಾಡ್ಬೇಕಂತ ಗೊತ್ತಿಲ್ಲ. ನೋಡೋಣ, ಮೈಕ್ ಬೇಕಾ? ಮೈಕ್ ಕೊಡಮ್ಮ. ಏನ್ ಸರ್ ಪಕ್ಕದಲ್ಲಿರೋ ಪ್ಲಂಬರ್, ಇಲ್ಲಿರೋ ಕಾರ್ಪೆಂಟರ್ನ, ಇದು ಹೆಂಗೋ ಇದು. ಮೇಡಮ್ ನಿಮ್ಮ ಹಸ್ಬೆಂಡ್ ಅಲ್ಲಿ ಮೇಡಮ್ ಕಾಣಿಸ್ತಾ ಇಲ್ಲ, ಹಾಲಾಗ್ತಾವ? ಅಯ್ಯಯ್ಯೋ ಅವ್ರು ನೋಡಿ RCB ಫ್ಯಾನ್ ಏನೇನೋ ಹೇಳ್ತಾವೆ. ಸರ್ ಅವ್ರ ಸಂಸಾರ ಚೆನ್ನಾಗೈತೆ ಸುಮ್ಮನೆ ನಾನು ಉಳಿತ ಮೇಡಮ್. ಮೇಡಮ್ ನಿಮ್ಮ ಹಸ್ಬೆಂಡ್ ಅಲ್ಲಿ ಪಾಪ ಹಾಲಾಕಕ್ ಹೋದವ್ರು ಎಲ್ಲಿ ಮೇಡಮ್ ಕಾಣಿಸ್ತಾನೆ ಇಲ್ಲ.
ಛೇ 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 ಛೇ. ಎಲ್ಲಿ ಮೇಡಮ್ ಎಲ್ಲಿದ್ದಾರೆ ಸರ್? ನೀವೇನಾ? ಓ KMF ಎಂಪ್ಲಾಯಿ. ಆ KMF ಫುಲ್ ಫಾರ್ಮ್ ಕಿವಿ ಮೇಲೆ ಫ್ಲವರ್ ಅನ್ಸುತ್ತೆ ಸರ್. ಮೈಕ್ ತಗೊಳ್ಳಿ ಸರ್, ಏನಾದ್ರು ಮಾತಾಡಿ ಸರ್. ಬೇಡ. ಓ ಓಕೆ ಓಕೆ, ಮೈಕ್ ಪಾಸ್ ಮಾಡಪ್ಪ, ಮೈಕ್ ಪಾಸ್ ಮಾಡಿ ಸರ್. ಪಾಪ ಯಾರೋ ಸೀನಿಯರ್ ಎಂಪ್ಲಾಯಿ. ಹೇಳಿ ಸರ್. ಹೆಂಗೆ ಸರ್ ಹಾಲು ಹಾಕ್ತಾ ಇದೆ ಸರ್? ಅಲ್ಲ ಸರ್, ನಿಮ್ಮ ಆಫೀಸ್ ಟೈಮಿಂಗ್ಸ್ ಏನಂತ ಹೇಳಿ ಕರೆಕ್ಟಾಗಿ ಕಂಡು ಮೇಡಮ್ ಹಾಲು ಹಾಕೋನ್ನ ಮಿಸ್ ಮಾಡ್ಕೊಂತಾವ ಅಂತ ನಾನು ಏನು ಮಾಡಲಿ? ನಾನೇ ಹಾಲು ಹಾಕೊಂಡಾಗ ಹೋಗ್ಬಿಡೋಣ ಅಂತ. ಅವ್ರಿಗೆ ಆಗೋದಾಗ ಯಾವಾಗ ಕಾಸ್ಟ್ಗೆ ಹೋಗ್ಬೇಕು, ಅದಕ್ಕೇನೆ ಪ್ರಾಬ್ಲಮ್. ತುಂಬ ಅಂಡರ್ಸ್ಟ್ಯಾಂಡಿಂಗ್. ರೌಂಡ್ ಆಫ್ ಅಪ್ಲಾಸ್. ನಿಮ್ಮ ಲೈಫ್ ಹಾಲು ಚೇಂಜ್ ತಗದೇ ಇರಲಿ ಸರ್. ನೀವು ಹಾಲು ಹಾಕ್ತಾನೆ ಇರಲಿ ಸರ್. ನೆಕ್ಸ್ಟ್ ಇನ್ಯಾವ ಪಕ್ಕದಲ್ಲಿ ಸರ್? ಸ್ಟ್ರೀಟ್ ಫುಡ್ ಮಿಸ್ ಮಾಡ್ಕೊತೀವಿ. ಏನು ಮಿಸ್ ಮಾಡ್ಕೊತೀರಾ? ಸ್ಟ್ರೀಟ್ ಫುಡ್. ಸ್ಟ್ರೀಟ್ ಫುಡ್. ಓಕೆ ಓಕೆ, ಏನಂತ ಏನಿಲ್ಲ ಸರ್. ನೀವು ಮೇಲೆ ನೀವೇ ಹಿಂಗೆ ಬಿಲ್ಡಪ್ ಕೊಟ್ಟಿರೋದು. ಈಗ ಬಿಲ್ಡಪ್ ಕೊಟ್ಟುಕೊಟ್ಟು ರಾಮೇಶ್ವರಂ ಕೆಫೆ ಅವನು ಎಲ್ಲದಕ್ಕೂ ತುಪ್ಪ ಹಾಕ್ತಾನೆ ಸರ್. ಚಟ್ನಿಗೆ ತುಪ್ಪ ಹಾಕೋನೆ ಸರ್. ಸರ್ ನನಗೇನು ಬೇಡ, ಬಿಲ್ ಕೊಡಿದ ಬಿಲ್ ನಾನು ತುಪ್ಪದಲ್ಲಿ ಅದ್ಬಿಟ್ಟು ಕೊಟ್ಟವನೆ ಸರ್. ನೀವು ಈಗ 2 ಕಡೆ ಮೈಕ್ ತಗೊಂಡ್ಬಿಟ್ಟ ಮೇಡಮ್. ಇವರು ಅಧ್ಯಕ್ಷ ಅಲ್ಲಲ್ವಾ? ಅಧ್ಯಕ್ಷ ಸರ್. ನೀವೇನು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ಪವನ್ ಸರ್, ನಮ್ದು ಕಲಸ್ಪಳ್ಳಿ ಅದು ಕನ್ನಡ ಮಿಸ್ ಮಾಡ್ತದೆ. ಓ ಕಲಾಸ್ಪಳ್ಳಿ ಕನ್ನಡ ಹೇಳಿ ನೋಡೋಣ ಒಂದು ಪದ. ಸ್ವಲ್ಪ ಹೇಳೋದು ಹೇಳ್ಬಿಡ್ತೀನಿ. ನೀವು ಹಿಂಗಪ್ಪ ಬ್ಯಾಕಪ್ ಮಾಡೋದು. ಆಚೆ ಬರ್ಕೊಂತೀವಿ ಸರ್. ಅಯ್ಯೋ ಸರ್ ಪರವಾಗಿಲ್ಲ ಸರ್, ನನಗೋಸ್ಕರ ಯಾಕೆ ಸರ್ ನೀವು ಬೇರೆ ಬೇರೆ ಆಗಬೇಕು ಅದೇ ಸರ್. ಪವನ್ ಅವರ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತೂ ಎಲ್ಲರನ್ನೂ ಬಿದ್ದು ಬಿದ್ದು ನಗೋ ತರ ಮಾಡ್ತು. ಇಡೀ ಹಾಲ್ ಹೌಸ್ಫುಲ್ ಆಗಿದ್ದು, ಶೋ ಅಂತೂ ಎಂಗೇಜಿಂಗ್ ಆಗಿತ್ತು. ಅದಾದ್ಮೇಲೆ ಸುಪ್ರಿಯಾ ಅವರ ಸಿಂಗಿಂಗ್ಗೆ ಒರ್ಲ್ಯಾಂಡೋ ಕನ್ನಡ ಸಂಘದ ಮಕ್ಕಳು ಡ್ಯಾನ್ಸ್ ಮಾಡಿದ್ದು, ಸಿಂಗಿಂಗ್ ಅಂಡ್ ಡ್ಯಾನ್ಸ್ ಕಾಂಬಿನೇಷನ್ ಅಂತೂ ಹೈಲೈಟ್ ಆಗಿತ್ತು.
ಈ ರಾಜನ್ ನೀನೆ ಕ್ವೀನು ಮುದ್ದಾದ ಲೇಡಿ ತಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಏನಲೇ ಇವಳು ನನ್ನ ಕೊನೆ ಮಗಳೇ ದೇವರೇ ಹೇಳಲೇ ಇವಳು ಚಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೂ ಹೊಯ್ದು ಬಂಗಾರಿ ಫೀಲಿಂಗ ದೂರಿ ಬ್ಯಾಂಗಲ್ ಬಂಗಾರಿ ಹೊಡೆದು ನಗಾರಿ ಫೀಲಿಂಗ ದೂರಿ ಗೋಲ್ಡನ್ ಬಾರಿ ತರ್ತೀನಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಫ್ಯಾನಾಗಿ ಹೋದೆನ ನೋಡಿ ನಿನ್ನ ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೇ ಕಲ್ಲರ್ ಬಂತು ರೀ ಪ್ರೋಗ್ರಾಮ್ಸ್ ಎಲ್ಲ ಆದ್ಮೇಲೆ ಎಲ್ಲಾ ಗೆಸ್ಟ್ಗೂ ಒರ್ಲ್ಯಾಂಡೋ ಕನ್ನಡ ಸಂಘದಿಂದ ಸನ್ಮಾನ ಇತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ತಮ್ಮ ಮಧುರವಾದ ಗಾಯನದಿಂದ ಈ ಕಾರ್ಯಕ್ರಮದ ಕಲೆಯನ್ನು ಹೆಚ್ಚಿಸಿದ ಕುಮಾರಿ ಸುಪ್ರಿಯಾ ಜೋಶಿ ಅವರಿಗೆ ಥ್ಯಾಂಕ್ ಯು. ಅವರಿಗೆ ಸನ್ಮಾನ ಮಾಡಬೇಕು ಅಂತ ಸಿಂಧು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಸುಪ್ರಿಯಾ ಜೋಶಿ ಅವ್ರದ್ದು ಒರ್ಲ್ಯಾಂಡೋದಲ್ಲಿ ಫಸ್ಟ್ ಪ್ರೋಗ್ರಾಮು. ಸೊ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ 3 ಜನ ಅತಿಥಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹಬ್ಬದ ಅಡ್ಗೆ ಎಲ್ಲರಿಗೂ ಕಾಯ್ತಾ ಇತ್ತು. ಕರ್ನಾಟಕದ ಸ್ಪೆಷಲ್ ಬೇಳೆ ಒಬ್ಬಟ್ಟು, ಮಾವಿನಕಾಯಿ ಚಟ್ನಿ, ಪಲಾವ್, ಅನ್ನ ಸಾರು, ಪಲ್ಯ, ಕಾಶಿ ಹಲ್ವಾ ಅಂತ ಡಿಫ್ರೆಂಟ್ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು. ಎಲ್ಲರೂ ಫುಲ್ ಮೀಲ್ಸ್ ಮಾಡಿ ಯುಗಾದಿ ಸಂಭ್ರಮನ ಸಂತೋಷ ಸಂತೃಪ್ತಿಯಿಂದ ಮುಗಿಸಿದ್ರು. ಈ ರೀತಿ ಕಾರ್ಯಕ್ರಮ ಆರ್ಗನೈಸ್ ಮಾಡೋಕೆ ತುಂಬಾ ಜನರ ಎಫರ್ಟ್ಸ್ ಇರುತ್ತೆ. ಕಾರ್ಯಕ್ರಮದ ಯಶಸ್ಸಿಗೆ ಅದೇ ಮುಖ್ಯ ಕಾರಣ ಅಂತ ಕೂಡ ಹೇಳ್ಬೋದು.
ಹಾಯ್, ಇವತ್ತು ನಾವು ವೇಣುವ್ರ ಜೊತೆ ಇದ್ದೀವಿ. ಇವರು ಒರ್ಲ್ಯಾಂಡೋ ಕನ್ನಡ ಸಂಘದ ಎಕ್ಸ್ ಪ್ರೆಸಿಡೆಂಟು ಹಾಗೂ ಈ ವರ್ಷದ ಅಡ್ವೈಸರ್ ಆಗಿದ್ದಾರೆ. ಸೊ ಇವರ ಇನ್ವಾಲ್ವ್ಮೆಂಟ್ ತುಂಬಾನೇ ಇದೆ ಈ ಯುಗಾದಿ ಸಂಭ್ರಮದಲ್ಲಿ. ಮತ್ತೆ ಬನ್ನಿ ಕೇಳೋಣ ಇವ್ರ ಹತ್ರ ಹೇಗೆ ಅನಿಸ್ತು, ಇವ್ರ ಕೆಲಸಗಳ ಜೊತೆಗೆ ಈ ಕಾರ್ಯಕ್ರಮದಲ್ಲೂ ಇಷ್ಟೊಂದೆಲ್ಲ ಇನ್ವಾಲ್ವ್ಮೆಂಟ್ ತೋರಿಸಿದ್ದಾರೆ. ಬನ್ನಿ ಕೇಳೋಣ. ಎಲ್ಲರಿಗೂ ಯುಗಾದಿ ಶುಭಾಶಯಗಳು. ನಾನು ವೇಣುಗೋಪಾಲ್ ಕುಲಕರ್ಣಿ ಅಂತ. ಸೊ ಲಾಸ್ಟ್ 2 ಇಯರ್ಸ್ ನಾವು ಇದು ಪ್ರೆಸಿಡೆಂಟ್ ಆಗಿದೆ, ಅಧ್ಯಕ್ಷ. ಸೊ ನಾವು ತುಂಬ ಜನ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ, ಒಳ್ಳೆ ಕ್ರಿಯೇಟಿವ್ ಪೀಪಲ್ನ ನಾವು ಇಂಟ್ರೊಡ್ಯೂಸ್ ಆಯಿತು. ಇಲ್ಲಿ ಸುಮಾರು ಜನ ಬರ್ತಾಯಿದ್ದಾರೆ, ಈಗ ತುಂಬ ಜನ ಬರ್ತಾಯಿದ್ದಾರೆ ನೋಡೋಕ್ಕೆ. ಸೊ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನು ಕರೆಸ್ತಾ ಇದ್ದೀವಿ. ಸೊ ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ ಈಗ. ಆರ್ಗನೈಸ್ ಮಾಡೋದು ಪ್ರೋಗ್ರಾಮು, ಒಳ್ಳೊಳ್ಳೆ ಕಲಾಕಾರನ ಕರ್ಕೊಂಬರೋದು, ಇದೆಲ್ಲ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಒಳ್ಳೊಳ್ಳೆ ಕನ್ನಡದ ಬಗ್ಗೆ ಇಷ್ಟು ಹೆಲ್ಪ್ ಮಾಡ್ತಾಯಿದ್ವಿ, ಸಹಾಯ ಮಾಡ್ತಾಯಿದ್ವಿ. ಈ ಆಕರ್ಷ್ ಅಂತ ಒಳ್ಳೊಳ್ಳೆ ರೈಟರ್ಸ್ ಬರ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಕೇಳಿದ್ರಲ್ಲ ಇವ್ರ ಮಾತುಗಳು. ಸೊ ಇವರ ಇನ್ವಾಲ್ವ್ಮೆಂಟ್ ತುಂಬಾನೇ ಇದೆ ಈ ಒರ್ಲ್ಯಾಂಡೋ ಕನ್ನಡ ಸಂಘಕ್ಕೆ. 2020 ನಮ್ಮ OKS ಬೋರ್ಡ್ ತಂಡ. ಇದು ನಮ್ಮ ಮೊದಲನೇ ಈವೆಂಟ್ ಆರ್ಗನೈಸ್ ಮಾಡಿರೋದು. ಸೊ ಒಂದು ಕ್ವಿಕ್ ಇಂಟ್ರಡಕ್ಷನ್. ನಮ್ಮ OKS ಪ್ರೆಸಿಡೆಂಟ್ ಈ ವರ್ಷದ ಶ್ರೀನಿವಾಸರಾವ್ ಅವರು, ಹಾಗೂ ಉಪಾಧ್ಯಕ್ಷ ನಾನು ಆಕರ್ಷ್ ಮಂಗಳೂರ್, ಹಾಗೂ ಕಾರ್ಯದರ್ಶಿ ಸೆಕ್ರೆಟರಿಯಾಗಿ ಮಂಜುನಾ ರೆಡ್ಡಿ ಅವರು, ಹಾಗೆ ಟ್ರೆಷರರ್ ಖಜಾಂಚಿಯಾಗಿ ಸಿಂಧು ಅವರು. ಸೊ ಇದು ನಮ್ಮ ಮೊದಲನೇ ಈವೆಂಟ್. ಸೊ ಇನ್ನೂ ಬಹಳಷ್ಟು ಪ್ರೋಗ್ರಾಮ್ಸ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ವರ್ಷದಲ್ಲಿ. ದಯವಿಟ್ಟು ಮೆಂಬರ್ಶಿಪ್ಸ್ ತಗೊಳ್ಳಿ, ಯಾರು ತಗೊಂಡಿಲ್ಲ ಅಂದರೆ ಇನ್ನೂ. ಸೊ ಮೆಂಬರ್ಸ್ಗೆ ಅಂತಲೇ ನಾವು ಪಿಕ್ನಿಕ್ ಮತ್ತು ಬೇರೆ ರೀತಿ ಪ್ರೋಗ್ರಾಮ್ಸ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. $50 ಅಮೆಝಾನ್ ಗಿಫ್ಟ್ ಕಾರ್ಡ್ OKS ಕಡೆಯಿಂದ. ಕಂಗ್ರ್ಯಾಚುಲೇಷನ್ಸ್. ಇವತ್ತಿನ ರಾಫಲ್ ಕಾಂಟೆಸ್ಟ್ನ ಸೆಕೆಂಡ್ ಪ್ರೈಸ್ ವಿನ್ನರ್ ಯೋಶಿಕಾ ಬನ್ನಿ. ಮಯೂರ್ ಮನಶ್ರೀ ಅವರು. ಇವತ್ತಿನ ಸೆಕೆಂಡ್ ಪ್ರೈಸ್ ವುಡ್ಲ್ಯಾಂಡ್ಸ್ ವತಿಯಿಂದ $100 ಡೈನಿಂಗ್ ಕೂಪನ್. ಕಂಗ್ರ್ಯಾಚುಲೇಷನ್ಸ್. ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಬಂಪರ್ ಆಫರ್ ಬಂದ್ಬಿಡ್ತು. DVD ಸೆಟ್ ಇದೆ ರಿಚರ್ಡ್ ಲೂಯಿಸ್ ಅವರು. ಫೈನಲ್ ಇವತ್ತಿನ ರಾಫಲ್ ಕಾಂಟೆಸ್ಟ್ನ ಫಸ್ಟ್ ಪ್ರೈಸ್ ವಿನ್ನರ್ ತನಿಷ್ ಫ್ಲೋರಿಡಾಮಾಲ್ ಅವರು ಫಸ್ಟ್ ಪ್ರೈಸ್ ಸ್ಪಾನ್ಸರ್ ಮಾಡಿದ್ದಾರೆ. ಇಟ್ಸ್ 2 ಗ್ರಾಮ್ ಗೋಲ್ಡ್ ಕಾಯಿನ್ ವರ್ತ್, ಇವಾಗಿನ ಚಿನ್ನದ ಬೆಲೆ ನಿಮಗೆ ಗೊತ್ತಿದೆ, ಎಷ್ಟು $400 ವರ್ತ್. ಇವತ್ತಿನ OKS ರಾಫಲ್ ಕಾಂಟೆಸ್ಟ್ನ ಚಿನ್ನದ ಬೇಟೆಯಲ್ಲಿ 2 ಗ್ರಾಮ್ ಗೋಲ್ಡ್ ಕಾಯಿನ್ ವಿನ್ ಆಗಿರೋರ ಅದೃಷ್ಟವಂತರ ಹೆಸರು. ಫಸ್ಟ್ ಪ್ರೈಸ್ ಗೋಸ್ ಟು ಗಣೇಶ್ ಭಟ್. ಕಂಗ್ರ್ಯಾಚುಲೇಷನ್ಸ್ ಗಣೇಶ್ ಅವರೇ. ಕಂಗ್ರ್ಯಾಚುಲೇಷನ್ಸ್ ಗಣೇಶ್ ಅವರೇ. ಜೋರಾದ ಚಪ್ಪಾಳೆ ಬರಲಿ. And thanks to the sponsors, Tanish and ನೋಡಿದ್ರಲ್ಲ ಹೇಗಿತ್ತು ನಮ್ಮ ಒರ್ಲ್ಯಾಂಡೋ ಕನ್ನಡ ಸಂಘದ ಯುಗಾದಿ ಸಂಭ್ರಮ. ಮುಂದಿನ ಇವೆಂಟ್ ಅಲ್ಲಿ ಮತ್ತೆ ಸಿಗೋಣ. ಇನ್ನು ನಮ್ಮ ಆಕರ್ಷಕ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.